ನಮಸ್ತೆ ದೇವರು, ನಾವು ಬಂದಿದ್ದೀವಿ ಒಂದು ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ಬಂದು ಸನಾತನ ಧರ್ಮಕ್ಕೆ ಟ್ರೇಡ್ ಮಾರ್ಕ್ ಆಗಿರುವ ಒಂದು ದೇವಸ್ಥಾನಕ್ಕೆ. ಈ ದೇವಸ್ಥಾನ ಆಲ್ರೆಡಿ ಬೋರ್ಡ್ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ, ಪೂರಿ ಜಗನ್ನಾಥ್. ನಾವು ಪೂರಿಲಿಲ್ಲ ರೀ, ಬೆಂಗಳೂರಲ್ಲಿರುವಂಥ ಜಗನ್ನಾಥ್ ಟೆಂಪಲ್ ಬಂದಿರೋದು. ಬನ್ನಿ. ಇನ್ನೂ ಒಂದು ಹೆಸರಿದೆ. ಸೊ ಏನಂತ ಹೇಳಿದ್ರೆ ದಾರು ಬ್ರಹ್ಮ ಅಂತಾನು ಕೂಡ ಕರೀತಾರೆ. ದೇವಸ್ಥಾನ ಅಂದ್ರೆ ಇದು ಬರೀ ದೇವಸ್ಥಾನ ಅಲ್ಲ, ವಿಜ್ಞಾನಕ್ಕೂ ಕೂಡ ಎಷ್ಟೋ ಸವಾಲುಗಳು ಒಡ್ಡಿರುವಂತ ಈ ನಮ್ಮ ಸನಾತನದ ದೇವಸ್ಥಾನ. ಪ್ರತಿಯೊಬ್ಬ ಸನಾತನಿನೂ ಕೂಡ ಜೀವನದಲ್ಲಿ ಒಂದು ಸತಿನಾದ್ರೂ ಭೇಟಿ ಕೊಡಬೇಕಾಗಿರೋ ಅಂಥ ದೇವಸ್ಥಾನ ಬಂತು ಪೂರಿ ಜಗನ್ನಾಥ್. ಏನಕ್ಕೆ ಅಂದರೆ ಇಡೀ ವಿಜ್ಞಾನಕ್ಕೇನೆ ಸವಾಲು ಒಡ್ಡಿರುವಂಥ ದೇವಸ್ಥಾನ ಇದು. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ವಿಜ್ಞಾನಕ್ಕೂ ಕೂಡ ಅರ್ಥ ಆಗದಿರುವಂಥ ವಿಷಯಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಸೊ ನಾವು ಇವಾಗ ಪೂರಿಲಿಲ್ಲ, ಬೆಂಗಳೂರಲ್ಲಿರುವಂಥ ಜಗನ್ನಾಥ್ ಟೆಂಪಲಲ್ಲಿ ಇದ್ದೀವಿ. ಜಗನ್ನಾಥ್ ಟೆಂಪಲ್ನ ವಿಶೇಷ ಏನಂತ ಹೇಳಿದ್ರೆ, ಸೊ ಬ್ರಹ್ಮ ಪದಾರ್ಥ. ಈ ಬ್ರಹ್ಮ ಪದಾರ್ಥ ಏನಂತ ಹೇಳಿದ್ರೆ ಸ್ವತಃ ಕೃಷ್ಣನ ಹೃದಯ ಬಂದು ಈ ಪೂರಿ ಜಗನ್ನಾಥ್ ಟೆಂಪಲಲ್ಲಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಬಂದು ಕಳಿಂಗ ವಾಸ್ತುಶಿಲ್ಪದ ಪ್ರಕಾರ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈ ದೇವಸ್ಥಾನ ಬಂದು ಒರಿಸ್ಸಾದ ಪೂರಿ ಜಗನ್ನಾಥ್ ಏನಿದೆ, ಸೊ ಅದೇ ಟೆಂಪಲ್ನ ರೀತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಪೂರಿಯಲ್ಲಿ ಬ್ರಹ್ಮ ಪದಾರ್ಥ ಅಂತ ಏನು ಕರೀತಾರೆ, ಈ ಬ್ರಹ್ಮ ಪದಾರ್ಥ ಬಂದು ಶ್ರೀಕೃಷ್ಣನ ಹೃದಯ ಆಗಿರುತ್ತೆ. ಶ್ರೀಕೃಷ್ಣನ ಹೃದಯ ಯಾವಾಗ ಬ್ರಹ್ಮ ಪದಾರ್ಥ ಆಯಿತು ಮತ್ತು ಒರಿಸ್ಸಾದಲ್ಲಿರುವ ಪೂರಿಗೆ ಹೇಗೆ ಸೇರ್ತು ಅನ್ನೋದಕ್ಕೆ ಒಂದು ಕಥೆ ಇದೆ. ಅದನ್ನು ನಾನು ನಿಮ್ಮ ಮುಂದೆ ಸಿಂಪಲ್ ಆಗಿ ಹೇಳ್ತೀನಿ. ಕುರುಕ್ಷೇತ್ರ ಮುಗಿದ ನಂತರ ಶ್ರೀಕೃಷ್ಣ ದ್ವಾರಕಕ್ಕೆ ಮರಳ್ತಾರೆ. ಸ್ವಲ್ಪ ದಿನಗಳು ಎಲ್ಲ ಚೆನ್ನಾಗಿರುತ್ತೆ. ಅದಾದ ನಂತರ ದ್ವಾರಕದಲ್ಲಿ ಕಲಹಗಳುಂಟಾಗುತ್ತೆ. ಕುರುಕ್ಷೇತ್ರದಲ್ಲಿ ಪಾಂಡವರ ಪರ ನಿಂತಿದ್ದಕ್ಕೆ ಗಾಂಧಾರಿ ಕೊಟ್ಟ ಶಾಪದ ನೆನಪು ಶ್ರೀಕೃಷ್ಣನ್ಗೆ ಆವಾಗ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಶ್ರೀಕೃಷ್ಣನ್ಗೆ ಒಂದು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ, ನಾನು ಈ ಭೂಮಿನ ಬಿಟ್ಟು ದೇಹನ ತ್ಯಜಿಸುವಂಥ ಟೈಮ್ ಬಂದಿದೆ ಅಂತ. ಶ್ರೀಕೃಷ್ಣ ಈ ವಿಚಾರದ ಬಗ್ಗೆ ನೆಂದು ಒಂದು ಕಾಡಿನ ನಡುವೆ ಸಂಚಾರ ಮಾಡ್ತಿರ್ತಾರೆ. ಸಂಚಾರ ಮಾಡಬೇಕಾದ್ರೆ ಅವರ ಕಣ್ಣಿಗೆ ಒಂದು ಮರ ಕಾಣುತ್ತೆ. ನಸುನಕ್ಕೂ ಆ ಮರದ ಬಳಿ ಕೂತು ವಿಶ್ರಾಂತಿಗೆ ಅಂತ ಸ್ವಲ್ಪ ನಿದ್ರೆಗೆ ಜಾರ್ತಾರೆ. ಈ ಕಾಡಲ್ಲಿ ವಾಸಿಸುತ್ತಿದ್ದ ಜರಾ ಅನ್ನೋ ಒಬ್ಬ ಬೇಟೆಗಾರ ಒಂದು ಜಿಂಕೆನ ಬೆನ್ನತ್ತಿ ಬಂದು ಆ ಜಿಂಕೆಗೆ ಗುರಿ ಇಟ್ಟು ಬಾಣ ಹೊಡಿತಾನೆ. ಆ ಬಾಣ ಹೋಗಿ ಶ್ರೀಕೃಷ್ಣನ ಪಾದಕ್ಕೆ ಒಕ್ಕಿಕೊಳ್ಳುತ್ತೆ. ಆ ಬೇಟೆಯನ್ನು ತಗೊಬೇಕು ಅಂತ ಹೋದ ಜರಾ ಶ್ರೀಕೃಷ್ಣನನ್ನ ನೋಡಿ ಭಯಭೀತನಾಗಿ ಅಳುತ್ತಾ, ದಯವಿಟ್ಟು ಕ್ಷಮಿಸಿ, ಚಿಂತಿಸ್ಬೇಡ, ಇದು ವಿಧಿಯ ಆಟ. ಇದರ ಅರಿವು ಶ್ರೀಕೃಷ್ಣನಿಗೆ ಮೊದಲೇ ಇರುತ್ತದೆ. ಭಯಭೀತನಾದ ಜರನನ್ನ ನೋಡಿ ಶ್ರೀಕೃಷ್ಣ ಒಂದು ನೆನಪು ಮಾಡಿಕೊಳ್ತಾರಂತೆ. ಯುಗದಲ್ಲಿ ವಾಲಿನ ಮರದ ಮರೆಯಿಂದ ಬಾಣ ಬಿಟ್ಟು ವಧೆ ಮಾಡಿರ್ತಾರೆ. ಸೊ ಆ ನೆನಪು ಈ ಜನ್ಮದಲ್ಲಿ ಜರನಿಂದ ಮುಕ್ತಿಗೊಂಡಿರುತ್ತೆ. ಅದನ್ನ ನೆಂದ ಶ್ರೀಕೃಷ್ಣ ಜರಾ ಏನಿದ್ದ ಬೇಟೆಗಾರ ಅವನಿಗೆ ಸಮಾಧಾನ ಮಾಡಿ, ನನ್ನ ಕಾರ್ಯಗಳನ್ನ ನೀನೇ ಮಾಡಬೇಕು ಅಂತ ಹೇಳಿ ಇದನ್ನ ಹೇಳಿ ಶ್ರೀಕೃಷ್ಣ ಅವರ ದೇಹವನ್ನು ತ್ಯಜಿಸ್ತಾರೆ. ಶ್ರೀಕೃಷ್ಣನ ಮಾತಿನ ಮೇರೆಯಂತೆ ಜರಾ ಬೇಟೆಗಾರ ಶ್ರೀಕೃಷ್ಣನ ಅಂತ್ಯಕ್ರಿಯೆಗಳನ್ನ ಶಾಸ್ತ್ರೋಕ್ತವಾಗಿ ನಡೆಸ್ತಾರೆ ಅನ್ನೋ ಒಂದು ಉಲ್ಲೇಖ ಇದೆ. ಸೊ ಅದಾದಮೇಲೆ ಶ್ರೀಕೃಷ್ಣನಿಗೆ ಇಟ್ಟ ಅಗ್ನಿಯಲ್ಲಿ ಆ ಅಗ್ನಿಗಿಂತಲೂ ಕೂಡ ತುಂಬ ಪ್ರಕಾಶಮಾನವಾದ ಒಂದು ವಸ್ತು ಶ್ರೀಕೃಷ್ಣನ ದೇಹದಲ್ಲಿ ಪ್ರಜ್ವಲಿಸುತ್ತಿರುತ್ತಂತೆ. ಅದನ್ನು ಕಂಡ ಜರಾ ಆ ವಸ್ತುವಿಗೆ ನಮಸ್ಕರಿಸಿ ಆ ವಸ್ತುವಿನ ತೆಗೆದು ಒಂದು ಮರದಲ್ಲಿ ಇಟ್ಟು ಒಂದು ಹೊಳೆಯಲ್ಲಿ ತೇಲಿ ಬಿಡ್ತಾರಂತೆ. ಆಗಿನ ಒರಿಸ್ಸಾ ಮತ್ತು ಪೂರಿಯ ರಾಜನಾಗಿದ್ದ ಇಂದ್ರದ್ಯುಮ್ನನ ಕನಸಿಗೆ, ಈ ಮರದ ತುಂಡಿನಲ್ಲಿ ನಾನಿದ್ದೇನೆ, ಇಂದು ಕಾಣುವೆ. ನಾನು ಒಂದು ಮರದ ರೂಪದಲ್ಲಿ ಒಂದು ಹೊಳೆಯಲ್ಲಿ ತೇಲಿ ಬರುತ್ತಿದ್ದೇನೆ. ಆ ರಾಜನ ಕನಸಿನಲ್ಲಿ ಹೋಗಿ ಹೇಳ್ತಾರಂತೆ. ಶ್ರೀಕೃಷ್ಣನ ಕನಸಿನ ಮೇರೆಗೆ ಆ ರಾಜ ಆ ಹೊಳೆಯ ದಡದಲ್ಲಿ ಹೋಗಿ ನೋಡಿದಾಗ
ಒಂದು ಮರದ ತುಂಡು ಪ್ರಕಾಶಮಾನವಾಗಿ ತೇಲ್ತಾ ಇರುತ್ತಂತೆ. ಅದನ್ನ ಕಂಡ ರಾಜ ಆ ಮರದ ತುಂಡನ್ನು ಅರಮನೆಗೆ ತಂದು ಆ ಮರವನ್ನು ಕೆತ್ತಲು ಆಗಿನ ಪ್ರಸಿದ್ಧ ಶಿಲ್ಪಿಗಳಿಗೆ ಹೇಳ್ತಾರಂತೆ. ಸೊ ಶಿಲ್ಪಿಗಳೆಲ್ಲ ಆ ಮರವನ್ನು ನೋಡಿ ಆ ಮರವನ್ನು ಕೆತ್ತಲು ನಿರಾಕರಿಸ್ತಾರಂತೆ. ಆಗಲೇ ಆ ರಾಜನ ಅರಮನೆಗೆ ಒಬ್ಬ ವಯಸ್ಸಾಗಿದ್ದ ವಿಶ್ವಕರ್ಮರ ಆಗಮನವಾಗುತ್ತೆ. ಸೊ ಆಗಮನವಾದ ಹಿನ್ನೆಲೆಯಲ್ಲಿ ಆ ವಿಶ್ವಕರ್ಮರು ರಾಜನಿಗೆ ಹೇಳ್ತಾರಂತೆ, ಈ ಮರವನ್ನು ವಿಗ್ರಹವಾಗಿ ನಾನು ಕೆತ್ತುತ್ತೇನೆ, ಆದರೆ ನನಗೊಂದು ಷರತ್ತಿದೆ. ಏನಂತ ಹೇಳಿದ್ರೆ 24 ದಿನಗಳು ಒಂದು ಕೊಠಡಿಯಲ್ಲಿ ಈ ವಿಗ್ರಹವನ್ನು ಕೆತ್ತುತ್ತೇನೆ. ನನಗೆ ಯಾವುದೇ ಥರ ನಿಮ್ಮಿಂದ ತೊಂದರೆ ಆಗಬಾರ್ದು ಮತ್ತು ಯಾರು ಬಂದು ನನ್ನನ್ನು ಮಾತಾಡಿಸ್ಬಾರ್ದು ಅಂತ ಹೇಳಿ ಒಂದು ಷರತ್ತಾಕಿ ಒಂದು ಕೊಠಡಿಯಲ್ಲಿ ಆ ವಿಗ್ರಹನ ಆ ವಿಶ್ವಕರ್ಮ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ವಿಶ್ವಕರ್ಮ ಹೇಳಿದಾಗೆ 22 ದಿನಗಳು ಆ ಕೊಠಡಿಯಲ್ಲಿ ಆಹಾರ ಮತ್ತು ನೀರು ಸೇವಿಸ್ತಲೇ 22 ದಿನಗಳು ಆ ವಿಗ್ರಹನ ಆ ಕೊಠಡಿಯಲ್ಲಿ ವಿಶ್ವಕರ್ಮರು ಕೆತ್ತುತ್ತಾ ಇರ್ತಾರಂತೆ. ಆ ಕೊಠಡಿಯಿಂದ ಬರ್ತಿದ್ದ ಸೌಂಡು ಯಾಕೋ ಸಡನ್ಲಿ ನಿಂತೋಗ್ಬಿಡುತ್ತಂತೆ. ನಿಂತ ಹಿನ್ನೆಲೆಯಲ್ಲಿ ರಾಜನ ಹೆಂಡತಿ ಆ ಕೊಠಡಿಯ ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿದಾಗ ಕಂಪ್ಲೀಟು ನಿಶಬ್ದವಾಗಿರುತ್ತೆ. ಅದನ್ನು ಅರಿತ ರಾಣಿ ರಾಜನ ಬಳಿ ಬಂದು ಆ ಕೊಠಡಿಯಿಂದ ಬರ್ತಿದ್ದ ಶಬ್ದ ನಿಂತಿದೆ, ಬಂದು ನೋಡಿ ಎಂದು ರಾಜನ್ನ ಕರೆದುಕೊಂಡು ಹೋಗಿ ಆ ರಾಜ ಕೊಠಡಿ ತೆಗೆದು ನೋಡಿದಾಗ ಅಲ್ಲಿ ವಿಶ್ವಕರ್ಮ ಕಾಣಲ್ಲ. ಅವರಿಗೆ ಕಂಡಿದ್ದೆ ಭಗವಂತನ ದರ್ಶನ. ನೀವೇನ್ ನೋಡಿದ್ರಿ ಒಳಗಡೆ ಜಗನ್ನಾಥ ವಿಗ್ರಹನ ಏನ್ ನೋಡ್ತಿದ್ದೀರಾ, ಅದು ಯಾವುದೇ ಲೋಹದಿಂದ ಆಗಿರ್ಬೋದು, ಯಾವುದೇ ಕಲ್ಲಿಂದ ಆಗಿರ್ಬೋದು ಆ ವಿಗ್ರಹನ ಕೆತ್ತನೆ ಮಾಡಿಲ್ಲ. ಅದು ಒಂದು ದಾರುವಿನಿಂದ ರೆಡಿಯಾಗಿರೋದು. ದಾರು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬಂದು ಒಂದು ಮರ. ಸೊ ಈ ದೇವಸ್ಥಾನದಲ್ಲಿ ಏನಿದೆ ಆ ವಿಗ್ರಹ, ಅದು ಬಂದು ಒಂದು ಬೇವಿನ ಮರದಲ್ಲಿ ಸೊ ನಿರ್ಮಾಣಗೊಳ್ಳುವಂಥದ್ದು. ಕೆತ್ತಕ್ಕೆ ಅಂತ ಹೇಳ್ಬಿಟ್ಟು ಆ ಮರನ ಚೂಸ್ ಮಾಡೋದು ಇನ್ನೂ ತುಂಬಾ ವಿಶೇಷ. ಹೇಗೆ ಅಂತ ಹೇಳಿದ್ರೆ ಒಂದು ದಾರುವಿನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ದಾರು ಬಂದು ತುಂಬಾ ವಿಶೇಷವಾಗಿರ್ಬೇಕು. ನಾರ್ಮಲ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಆ ಜಗನ್ನಾಥನ ವಿಗ್ರಹ ಮಾಡ್ಲಿಕ್ಕೆ ಮರನ ಯಾವುದೇ ಕಾರಣಕ್ಕೂ ಚೂಸ್ ಮಾಡಲ್ಲ. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿದೆ. ಸೊ ಅದೇನೇನಂತ ನೋಡ್ಲಿಕ್ಕೆ ಹೋದ್ರೆ ಆ ಮರದ ಹತ್ರ ಬಂದು ಒಂದು ಹುತ್ತ ಇರಬೇಕು. ಸೊ ಆ ಹುತ್ತದಲ್ಲಿ ಹಾವುಗಳು ವಾಸ ಇರಬೇಕು ಒಂದು. ಆಮೇಲೆ ಇನ್ನೊಂದೇನೆಂದ್ರೆ ಆ ಮರದ ಮೇಲೆ ಯಾವ ಪಕ್ಷಿನೂ ಕೂಡ ಗೂಡನ್ನ ಕಟ್ಟಿರಬಾರ್ದು. ಸೊ ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ಆ ಮರನ ತಗೊಂಡ್ ಬಂದು ಸ್ವಲ್ಪ ದಿನಗಳು ಸ್ಟೋರ್ ಮಾಡಿ ಅದಕ್ಕೆ ಪೂಜೆ ಮಾಡಿ ಆ ಕೆತ್ತನೆನ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರೋಸೆಸ್ ಬಂದು 12 ವರ್ಷಕ್ಕೆ ಇಲ್ಲ 19 ವರ್ಷಕ್ಕೆ ಒಂದು ಬಾರಿ ಕಳೆ ಬರಹವನ್ನು ಈ ಏನ್ ನೋಡ್ತಿದೀವಿ ವಿಗ್ರಹವನ್ನು ಚೇಂಜ್ ಮಾಡ್ತಾರೆ. ಸೊ ಎಲ್ಲಾ ಕಡೆ ಒಂದೇ ಪ್ರೋಸೆಸ್ ಇರುತ್ತೆ. ಬಟ್ ಆದ್ರೆ ಪೂರಿಯಲ್ಲಿ ಬ್ರಹ್ಮ ಪದಾರ್ಥ ಏನಿದೆ ಅದನ್ನ ಜೋಡಣೆ ಮಾಡೋದು 19 ವರ್ಷಕ್ಕೊಮ್ಮೆ, ಇಲ್ಲ ಅಂತ ಹೇಳಿದ್ರೆ 12 ವರ್ಷಕ್ಕೆ ಒಮ್ಮೆ ಮಾಡ್ತಾರಂತೆ. ಸೊ ಈ ದೇವಸ್ಥಾನಗಳಲ್ಲಿ ಕಳೆ ಬರಹ ಮಾತ್ರ ಚೇಂಜ್ ಆಗುತ್ತೆ, ಪದಾರ್ಥಗಳು ಬಂದು ನಮ್ಗೆ ಪೂರಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ದೇವಸ್ಥಾನ ಬಂದು ಬೆಂಗಳೂರು HSR ಲೇಔಟ್ ಆಗ್ರಾದಲ್ಲಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ನೀವು ಯಾವಾಗ್ಲಾದ್ರು ಫ್ರೀ ಟೈಮ್ ಇದ್ದಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ಹಾಗೂ ಆ ಜಗನ್ನಾಥನ ದರ್ಶನ ಮಾಡ್ಕೊಳ್ಳಿ. ತುಂಬಾ ನಿಮ್ಗೆ ಪೂರಿಗೆ ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ ಅದೇ ದರ್ಶನ ಬಂದು ಈ ಟೆಂಪಲ್ ಅಲ್ಲಿ ಖಂಡಿತ ನಿಮ್ಗೆ ಆಗತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ರಥಯಾತ್ರೆ. ವರ್ಷಕ್ಕೊಮ್ಮೆ ನಡೆಯುವ ರಥಯಾತ್ರೆಯಲ್ಲಿ ಸ್ವತಃ ಜಗನ್ನಾಥ ಸ್ವಾಮಿನೇ ಅವರ ಭಕ್ತರನ್ನ ನೋಡಕ್ಕೆ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ, ಹಾಗೂ ಕೋಟ್ಯಾಂತರ ಕೋಟಿ ಭಕ್ತರು ಕೂಡ ಆ ರಥನ ಎಳೆಯಕ್ಕೆ ಕಾತುರದಿಂದ ಕಾಯ್ತಿರ್ತಾರೆ. ಇದೇ ಜುಲೈ 16ರಂದು ರಥಯಾತ್ರೆ ಆರಂಭವಾಗುತ್ತದೆ. ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಜಗನ್ನಾಥ ಸ್ವಾಮಿ ಬಗ್ಗೆ ಇನ್ನೂ ತುಂಬಾ ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಜೈ ಜಗನ್ನಾಥ್ ಅಂತ ಒಂದು ಕಮೆಂಟ್ ಮಾಡಿ. ಜೈ ಜಗನ್ನಾಥ್. ರಾಧೆ ರಾಧೆ.